6ನೇ ತರಗತಿ ಮರುಸಿಂಚನ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ವಿಜ್ಞಾನ ಪೂರಕ ಕಲಿಕಾ ಹಂತ. ಚಟುವಟಿಕೆ ಹಾಳೆ 1ರಿಂದ ಚಟುವಟಿಕೆ ಹಾಳೆ 5ರ ಸಂಪೂರ್ಣ ಉತ್ತರಗಳು. ಗಾಳಿಯ ಘಟಕಗಳು. ಚಟುವಟಿಕೆ 1ರ ಉತ್ತರ. ಗಾಳಿ ಇದೆ ಎಂದು ತೋರಿಸುವ ಸಂದರ್ಭಗಳು. ಮರಗಳ ಎಲೆಗಳು ಅಲುಗಾಡುವುದು, ಸೆಕೆಯಾದಾಗ ತಂಪು ಗಾಳಿ ಬೀಸಿದಾಗ, ನೆಲದ ಮೇಲೆ ಬಿದ್ದ ಎಲೆಗಳು ಹಾರಿ ಹೋದಾಗ, ದೀಪವು ತನ್ನಿಂದ ತಾನೇ ಹಾರುವುದು. ಈ ಎಲ್ಲ ಸಂದರ್ಭಗಳು ಗಾಳಿ ಇದೆ ಎಂದು ಸೂಚಿಸುತ್ತದೆ. ನೆಕ್ಸ್ಟ್ ಚಟುವಟಿಕೆ 1b. ನೈಟ್ರೋಜನ್, ಆಕ್ಸಿಜನ್. ಗಾಳಿ ಎಲ್ಲೆಡೆ ಇರುವುದು. ಅದರ ಇರುವಿಕೆಯನ್ನು ಒಂದು ಅನಿಲದ ಮಾತ್ರ ಕೂಡಿಲ್ಲ, ಹಲವಾರು ಮಿಶ್ರಣಗಳಲ್ಲಿ. ಚಿತ್ರದಲ್ಲಿ ತೋರಿಸುವ ಖಾಲಿ ಜಾಗದಲ್ಲಿ ಅನಿಲದ ಹೆಸರು ಬರೆಯಿರಿ. ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಧೂಳಿನ ಕಣ ಹಾಗೂ ಆಕ್ಸಿಜನ್. ನೆಕ್ಸ್ಟ್, ಗಾಳಿಯಲ್ಲಿ ಆಮ್ಲಜನಕದ ಶೇಕಡ 21%. ಅತಿ ಹೆಚ್ಚು ಪ್ರಮಾಣವಿರುವ ಅನಿಲ ನೈಟ್ರೋಜನ್. ಜೀವಜಗತ್ತಿಗೆ ಅತಿ ಮುಖ್ಯವಾದ ಅನಿಲ ಆಕ್ಸಿಜನ್. ಸಸ್ಯಗಳು ಆಹಾರ ತಯಾರಿಕೆಗೆ ಬಳಸುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಇತರೆ ಅನಿಲಗಳು ಎಷ್ಟು ಪ್ರಮಾಣದಲ್ಲಿದೆ? ಶೇಕಡ 9ರಷ್ಟು ಪ್ರಮಾಣದಲ್ಲಿದೆ. ನನ್ನ ಕಲಿಕೆ ಅವಲೋಕನ. ಗಾಳಿಯ 4 ಮುಖ್ಯ ಅನಿಲಗಳನ್ನು ಹೆಸರಿಸಿ. ನೈಟ್ರೋಜನ್, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ನೀರಾವಿ, ಜಲಜನಕ. 2ನೇ ಪ್ರಶ್ನೆ. ಆಮ್ಲಜನಕ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಏಕೆ ಬೇಕು? ಉಸಿರಾಡಲು, ಜೀವಿಸಲು, ಆರೋಗ್ಯವಾಗಿರಲು. ಈ ಒಂದು ಕಾರಣದಿಂದ ಆಮ್ಲಜನಕ ಪ್ರಾಣಿಗಳಿಗೆ ಮುಖ್ಯವಾಗಿ ಬೇಕು. ಚಟುವಟಿಕೆ ಹಾಳೆ 2. ಗಾಳಿಯ ಪ್ರಾಮುಖ್ಯತೆ. ಚಟುವಟಿಕೆ 2a. ದಿನನಿತ್ಯ ಜೀವನದಲ್ಲಿ ಗಾಳಿಯ ಅವಶ್ಯಕತೆಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ಗಾಳಿಯ ಅವಶ್ಯಕತೆಗಳು ನಮಗೆ ಬಟ್ಟೆ ಒಣಗಲು ಬೇಕು, ಹಾಗೆ ವಿಮಾನ ಹಾರಾಡಲು ಬೇಕು. ಇದೇ ರೀತಿ ಗಾಳಿಯ ಅವಶ್ಯಕತೆಗಳನ್ನು ನಾವು ಪಕ್ಷಿ ಹಾರಲು ಗಾಳಿಯ ಅವಶ್ಯಕತೆ ಬೇಕು, ಹಡಗು ಚಲಿಸಲು ಗಾಳಿಯ ಅವಶ್ಯಕತೆ ಬೇಕು, ದೀಪ ಬೆಳಗಲು ಗಾಳಿಯ ಅವಶ್ಯಕತೆ ಬೇಕು, ಚೆಂಡಿಗೆ ಗಾಳಿ ತುಂಬಲು ಗಾಳಿಯ ಅವಶ್ಯಕತೆ ನಮಗೆ ಬೇಕಾಗುತ್ತದೆ. ಇದೇ ಥರ ಇನ್ನಿತರ ಕಾರ್ಯಗಳಿಗೆ ಗಾಳಿಯ ಅವಶ್ಯಕತೆ ಉಂಟಾಗುತ್ತದೆ. ದೀಪ ಬೆಳಗಲು, ಚೆಂಡಿಗೆ ಗಾಳಿ ತುಂಬಲು, ಗಾಳಿಪಟ ಹಾರಾಡಲು, ಮಾನವನು ಉಸಿರಾಡಲು, ಭತ್ತ ಸ್ವಚ್ಛ ಮಾಡಲು. ಇದೇ ಥರ ಅಲ್ಲಿ ನೀಡಿರುವ ಚಿತ್ರಗಳಿಗೆ ನೀವು ಈ ಒಂದು ಸೆಂಟೆನ್ಸ್ನ ನೀವು ಬರಿಬೇಕಾಗುತ್ತೆ. ಇದು ಪೇಜ್ ನಂಬರ್ 43 ಆನ್ಸರ್. ನೆಕ್ಸ್ಟ್ ಚಟುವಟಿಕೆ 2b. ಗಾಳಿಗೆ ತೂಕವಿದೆ. ಗಾಳಿ ವಸ್ತುಗಳಿಗೆ ನೆಕ್ಸ್ಟ್ ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ. ಇಲ್ಲಿ ಪ್ರತಿಯೊಂದು ಪ್ರಯೋಗದಲ್ಲೂ ಗಾಳಿ ವಸ್ತುಗಳೊಂದಿಗೆ ಹೇಗೆ ಪರಸ್ಪರ ಕ್ರಿಯೆ ನಡೆಸುತ್ತದೆ ಎಂಬುದರ ವೀಕ್ಷಣೆಯನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಇದು ಒಂದು ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ನನ್ನ ಕಲಿಕೆಯ ಅವಲೋಕನ. ಗಾಳಿ ಜೀವಿಗಳಿಗೆ ಹೇಗೆ ಸಹಾಯ ಮಾಡುತ್ತದೆ? ಉಸಿರಾಡಲು ಸಹಾಯ ಮಾಡುತ್ತದೆ. ನಂತರ ಸಸ್ಯಗಳಿಗೆ ಗಾಳಿಯ ಅವಶ್ಯಕ ಎಂಬುದನ್ನು ವಿವರಿಸಿ. ಸಸ್ಯಗಳು ಬೆಳವಣಿಗೆಗೆ ದ್ವಿತೀಯ ಸಂಶ್ಲೇಷಣೆ ಗಾಳಿ ಬೇಕು. ಸಸ್ಯಗಳು ಉಸಿರಾಡಲು ಗಾಳಿ ಬೇಕು. ಮುಂದಿನ ಚಟುವಟಿಕೆ ಹಾಳೆ 3. ಆಹಾರ ಮತ್ತು ಪೋಷಕಾಂಶಗಳು. ಈ ಒಂದು ಚಟುವಟಿಕೆಯಲ್ಲಿ ಆಹಾರಗಳ ಮತ್ತು ಪೋಷಕಾಂಶಗಳ ಬಗ್ಗೆ ನೀಡಿದ್ದಾರೆ, ಹಾಗೂ ಕೆಲವು ರೋಗಗಳಿಂದ ರಕ್ಷಣೆ ನಮಗೆ ಹೇಗೆ ನೀಡುತ್ತದೆ, ಆಹಾರ ಶಕ್ತಿಯನ್ನು ನೀಡುವ, ಆಹಾರ ನಿರ್ಮಿಸುವ, ಆಹಾರ ರಕ್ಷಣೆ, ಆಹಾರ ವಿಂಗಡಿಸಬಹುದು. ಈ ಒಂದು ಸರಿಯಾದ ಗುಂಪುಗಳನ್ನು ನಾವಿಲ್ಲಿ ಮಾಡಿ ಬರೀಬೇಕಾಗುತ್ತೆ. ರಕ್ಷಣೆ ನೀಡುವ ಆಹಾರ: ಹಣ್ಣು, ತರಕಾರಿ, ಕಿತ್ತಳೆ, ನಿಂಬು, ಸೊಪ್ಪು. ಶಕ್ತಿ ನೀಡುವ ಆಹಾರ: ಅನ್ನ, ಬ್ರೆಡ್, ಆಲೂಗೆಡ್ಡೆ. ಶಕ್ತಿ ನೀಡುವ ಆಹಾರ: ಅನ್ನ, ಬ್ರೆಡ್, ಆಲೂಗೆಡ್ಡೆ. ದೇಹವನ್ನು ನಿರ್ಮಿಸುವ ಆಹಾರ: ಮೊಟ್ಟೆ, ಮಾಂಸ, ಕಾಳುಗಳು. ಈ ಒಂದು ಆಹಾರಗಳು ದೇಹವನ್ನು ನಿರ್ಮಿಸುತ್ತದೆ ಹಾಗೂ ಶಕ್ತಿಯನ್ನು ನೀಡುವ ಆಹಾರಗಳಾಗಿದೆ. ಮುಂದಿನ ಚಟುವಟಿಕೆ 3b. ಈ ಕೆಳಗಿನ ಊಟದ ಎಲೆಯ ಚಿತ್ರ ಗಮನಿಸಿ. ಚಿತ್ರದಲ್ಲಿರುವ ಯಾವ ಆಹಾರ ಪದಾರ್ಥಗಳಲ್ಲಿ ಯಾವ ಪೋಷಕಾಂಶಗಳು ಹೆಚ್ಚಾಗಿರುತ್ತದೆ ಎಂದು ಆಲೋಚಿಸಿ ಬರೆಯಿರಿ. ಕಾರ್ಬೋಹೈಡ್ರೇಟ್, ವಿಟಮಿನ್, ಪ್ರೋಟೀನ್, ಲಿಪಿಡ್. ಪ್ರೋಟೀನ್, ಲಿಪಿಡ್, ವಿಟಮಿನ್ ಈ ಎಲ್ಲ ಪೋಷಕಾಂಶಗಳು ಈ ಒಂದು ಚಿತ್ರದಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಕಾರ್ಬೋಹೈಡ್ರೇಟ್ ಇರುವ ಆಹಾರವನ್ನು ನಾವು ಏಕೆ ಸೇವಿಸಬೇಕು? ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳಿಂದ ಕೂಡಿದೆ. ಇದರಿಂದ ದೇಹಕ್ಕೆ ಶಕ್ತಿ ಬರುತ್ತದೆ, ಆದ್ದರಿಂದ ಸೇವಿಸಬೇಕು. ಈ ಕೆಳಕಂಡ ಪೋಷಕಾಂಶಗಳನ್ನು ಹೊಂದಿರುವ ಆಹಾರ ಪದಾರ್ಥಗಳನ್ನು ತಿಳಿಸಿ. ರಾಗಿ, ಗೋಧಿ, ಜೋಳ. ಪ್ರೋಟೀನ್: ಮೊಳಕೆ ಕಾಳು, ಮೊಟ್ಟೆ. ಕೊಬ್ಬುಗಳು: ಶೇಂಗಾ, ಮಾಂಸ, ಮೀನು. ವಿಟಮಿನ್ಗಳು: ತೊಗರೆ, ಅಲಸಂದೆ. ಖನಿಜಗಳು: ಧಾನ್ಯಗಳು, ಲಿಂಬೆಹಣ್ಣುಗಳು.
ಚಟುವಟಿಕೆ ಹಾಳೆ 4 ಸಮತೋಲಿತ ಆಹಾರ. ಚಟುವಟಿಕೆ 4 ಈ ಕೆಳಗಿನ ಪ್ರತಿ ಪೋಷಕಾಂಶದಲ್ಲಿ ಸೂಕ್ತವಾದ ಆಹಾರ ಪದಾರ್ಥಗಳನ್ನು ಬರೆಯಿರಿ. ಬೆಣ್ಣೆ, ತುಪ್ಪ, ಮಾಂಸ, ಕಡಲೆ, ಹಾಲು, ಸೋಯಾ, ಹಸಿರು ತರಕಾರಿ, ರಾಗಿ, ಮೀನು. ದೇಹದ ರಚನೆಗೆ, ಬೆಳವಣಿಗೆ ಹಾಗೆ ಶಕ್ತಿ ನೀಡಲು ಈ ಎಲ್ಲ ಆಹಾರ ಪದಾರ್ಥಗಳು ಮುಖ್ಯವಾಗಿದೆ. ಅದೇ ಥರ ಶಕ್ತಿಗೆ ಗೋಧಿ, ಕಬ್ಬು, ಅಕ್ಕಿ. ಆರೋಗ್ಯ ರಕ್ಷಣೆಗೆ ಕ್ಯಾರೆಟ್, ಆಲೂಗೆಡ್ಡೆ, ಪಾಲಕ್. ಪ್ರತಿನಿತ್ಯ ನೀವು ಸೇವಿಸುವ ಆಹಾರದಲ್ಲಿ ಎಲ್ಲ ಪೋಷಕಾಂಶಗಳಿದೆ. ಉತ್ತರ ಹೌದು, ಇದೆ ಅಂತ ಬರೀರಿ. ಮುಂದಿನ ಚಟುವಟಿಕೆ ಸೊಪ್ಪುಗಳು, ಕಾಳುಗಳು, ಹಣ್ಣುಗಳು, ತುಪ್ಪ, ಬೆಂಡೆಕಾಯಿ, ಅಕ್ಕಿ, ರಾಗಿ, ನವಣೆ. ಕಾರ್ಬೋಹೈಡ್ರೇಟ್ ತುಂಬಿದ ಆಹಾರಗಳು. ಹಾಗೆ ವಿವಿಧ ಬಗೆಯ ಆಹಾರ ಸೇವಿಸುವುದು ಅವಶ್ಯಕ ಏಕೆ? ಜೀವಿಗಳು ಆಹಾರವನ್ನು ಸೇವಿಸುವುದರಿಂದ ಶಕ್ತಿ ದೊರೆಯುತ್ತದೆ. ಕಾರ್ಬೋಹೈಡ್ರೇಟ್, ಕೊಬ್ಬು, ಖನಿಜ, ಜೀವಸತ್ವಗಳ ಮುಖಾಂತರ ಪ್ರೋಟೀನ್ ದೇಹಕ್ಕೆ ಸೇರುತ್ತದೆ. ಸಮತೋಲಿತ ಆಹಾರ ಎಂದರೇನು? ದೇಹವನ್ನು ಆರೋಗ್ಯಕರವಾಗಿರಲು ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿದೆ. ಇಂತಹ ಆಹಾರ ಪದಾರ್ಥಗಳನ್ನು ಸಮತೋಲನ ಆಹಾರ ಎನ್ನುವರು. ನಮ್ಮ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳು ಸೇರಿಸುವುದು ಏಕೆ? ಹಣ್ಣುಗಳು ಮತ್ತು ತರಕಾರಿಯಲ್ಲಿ ಬಹಳಷ್ಟು ವಿಟಮಿನ್, ಪ್ರೋಟೀನ್ ಅತಿ ಹೆಚ್ಚಿರುತ್ತದೆ. ಆದ್ದರಿಂದ ಹಣ್ಣು ತರಕಾರಿಗಳು ಸೇವಿಸಬೇಕು. ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಹೇಗೆ ಸಹಾಯ ಮಾಡುತ್ತವೆ? 2 ಉದಾಹರಣೆ ಕೊಡಿ. ಹಾಲು ಕುಡಿದರೆ ದೇಹದ ಮೂಳೆಗಳು ದಟ್ಟವಾಗಿರುತ್ತೆ, ಸುಸ್ತು ಆಯಾಸವಾಗುವುದಿಲ್ಲ. ಅದೇ ರೀತಿ ನಿಂಬೆ ರಸ ಕುಡಿದಾಗ ತಲೆ ಸುತ್ತು ಕಡಿಮೆಯಾಗುತ್ತದೆ. ಈ 2 ಪ್ರೋಟೀನ್ ಅಂಶಗಳು ನಮ್ಮ ದೇಹದ ಒಂದು ಬೆಳವಣಿಗೆ ಸಹಾಯ ಮಾಡುತ್ತದೆ. ಚಟುವಟಿಕೆ ಹಾಳೆ 5 ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸಿ. ತೇಲುವ ವಸ್ತುಗಳು, ಕರಗುವ ವಸ್ತು ಉಪ್ಪು, ಮುಳುಗುವ ವಸ್ತು ಗಾಜಿನ ಲೋಟ, ತೇಲುವ ವಸ್ತುಗಳು ರಬ್ಬರ್, ಕರಗುವ ವಸ್ತು ಕಾಗದ, ಕರಗದೇ ಇರುವ ವಸ್ತು ಗಾಜಿನ ಲೋಟ. ಇದೇ ಥರ ಬೇರೆ ಬೇರೆ ಒಂದು ಪದಾರ್ಥಗಳನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾಲಮಲ್ಲಿ ನೀವು ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಕಾಲಮಲ್ಲಿ ಕಾಗದ, ಸಕ್ಕರೆ, ಜೇನುತುಪ್ಪ, ಮರದ ಪುಡಿ. ಸೊ ಇದು ಆಯಾ ಕಾಲಮಲ್ಲೇ ನೀವು ಫಿಲ್ ಮಾಡಿ. ಮಣ್ಣು, ಅಡುಗೆ ಸೋಡಾ, ಸುಣ್ಣ, ಎಲೆ, ಸೋಪಿನ ಪುಡಿ, ಕರಗದೇ ಇರೋ ವಸ್ತುಗಳು. ಸೊ ಈ ಥರ ಒಂದು ಕಾಲಮಲ್ಲಿ ನೋಡಿ ನೀವು ಆ ಒಂದು ವಸ್ತುಗಳನ್ನ ಮಾರ್ಕ್ ಮಾಡಿ. ನೆಕ್ಸ್ಟ್ಲಿ ನಾವು ಕಂಡುಕೊಂಡ ರಬ್ಬರ್, ಮರದ ಪುಡಿ, ತೇಲುವ ವಸ್ತು, ಗಾಜಿನ ಲೋಟ, ಜೇನುತುಪ್ಪ, ಮುಳುಗುವ ವಸ್ತು, ಕರಗುವ ವಸ್ತುಗಳು ಉಪ್ಪು, ಕಾಗದ, ಸಕ್ಕರೆ, ಮಣ್ಣು, ಅಡುಗೆ ಸೋಡಾ, ಕರಗದ ವಸ್ತುಗಳು ಗಾಜಿನ ಪುಡಿ. ಅದೇ ಥರ 5 ತೇಲುವ, ಮುಳುಗುವ, ಕರಗುವ ವಸ್ತುಗಳು: ಎಲೆ, ಕಾಗದ, ಪ್ಲಾಸ್ಟಿಕ್, ಮರದ ತುಂಡು, ಕಲ್ಲು, ಸೇಬು, ಪಾತ್ರೆ, ಬಟ್ಟೆ, ಉಪ್ಪು, ಅರಿಶಿಣ, ಬೆಲ್ಲ, ಸಕ್ಕರೆ, ಪ್ಲಾಸ್ಟಿಕ್, ಬಟ್ಟೆ, ಕಲ್ಲು, ಕಬ್ಬಿಣ. ತೇಲುವ ಮತ್ತು ಮುಳುಗುವ ಮತ್ತು ಕರಗುವ ವಸ್ತುಗಳು. ಇದೇ ಥರ ತರಗತಿಯಲ್ಲಿ ಕಾಣುವ ವಸ್ತುಗಳು: ಕೋಲು, ಪೆನ್ನು, ಕಾಗದ, ಬೊಂಬೆ, ಚಾಪೀಸು, ಮೇಜು, ಬಾಟಲ್, ಕಂಪ್ಯೂಟರ್. ಲಾಸ್ಟ್, ಕಾಗದ ಮತ್ತು ಕಲ್ಲುಗಳು ನೀರಿನಲ್ಲಿ ಹಾಕಿದಾಗ ಯಾವುದು ತೇಲುತ್ತದೆ ಮತ್ತು ಯಾವುದು ಮುಳುಗುತ್ತದೆ ಏಕೆ? ಕಲ್ಲು ನೀರಿನಲ್ಲಿ ಸಾಂದ್ರತೆಗಿಂತ ಹೆಚ್ಚು ಸಾಂದ್ರತೆ ಇರುತ್ತದೆ, ಆದ್ದರಿಂದ ನೀರಿನಲ್ಲಿ ಕಲ್ಲು ಮುಳುಗುತ್ತದೆ. ಕಾಗದ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತದೆ, ಆದ್ದರಿಂದ ಕಾಗದ ತೇಲುತ್ತದೆ. ಚಟುವಟಿಕೆ 1ರಿಂದ ಚಟುವಟಿಕೆ 5ರವರೆಗಿನ ಸಂಪೂರ್ಣ ಉತ್ತರಗಳು.